ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಯಾರು VAOಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, VAO 2026 ಅಂತೇಳಿ ನಾನು ಇವಾಗ 2 ವಿಡಿಯೋಗಳನ್ನು ಮಾಡಿದ್ದೀನಿ. 2 ವಿಡಿಯೋಸಲ್ಲಿ ನೋಡಿ ಡೇ 1 ಮತ್ತು ಡೇ 2 ಅಂತೇಳಿ ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ ಏನು ನೋಡೋಣ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ನೋಡಿ, ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಎಕ್ಸಾಮಲ್ಲಿ OMRನ ಫಿಲ್ ಮಾಡ್ತಿದ್ದೆ ಅಂತೇಳಿ ನೋಡೋಣ. ಯಾಕಂದರೆ ನೋಡಿ, ಇವಾಗ PC ಎಕ್ಸಾಮ್ ಬರೆದ್ರು, KA ಕಂಡಕ್ಟ್ ಮಾಡಿತ್ತು, HK ಮತ್ತು ನಾನ್ HKದು. ಇಲ್ಲಿ 1.5 ಗಂಟೆ ಟೈಮ್ ಇತ್ತು. ತುಂಬ ಜನ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ಇನ್ನೂ ಟೈಮ್ ಬೇಕಾಗಿತ್ತು. ಅಂದರೆ ಕಡಿಮೆ ಕ್ವಶನ್ ಅಟೆಂಡ್ ಮಾಡಿದೆ, 70 ಅಷ್ಟೇ ಅಟೆಂಡ್ ಮಾಡಿದ್ದೀನಿ, ಕೆಲವೊಬ್ರು 80 ಅಟೆಂಡ್ ಮಾಡಿದ್ದೀನಿ, ಕೆಲವೊಬ್ರು 65 ಅಟೆಂಡ್ ಮಾಡಿದ್ದೀನಿ ಅಂತೇಳಿ ತುಂಬ ಜನ ಹೇಳ್ತಿದ್ರು. ಅದರ ಸಲುವಾಗಿ ನೋಡಿ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಕ್ವಶನ್ನ ರೀಡ್ ಮಾಡಿ OMRನ ಫಿಲ್ ಮಾಡಬೇಕಂತೇಳಿ ನೋಡೋಣ. ನಾನು ಮುಂಚೆ ಎಕ್ಸಾಮ್ ಬರೆದಾಗ ಸ್ಟಾರ್ಟಿಂಗಲ್ಲಿ ಒಂದು 65ರಿಂದ 70 ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡ್ತಿತ್ತು. ಇನ್ನು ನೋಡಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿರ್ತಿರಲಿಲ್ಲ. ಆವಾಗಲೇ ಏನಾಗಿರುತ್ತೆ ಅಂದರೆ ಟೈಮ್ ಕಂಪ್ಲೀಟ್ ಆಗಿರ್ತಿತ್ತು. ಮ್ಯಾಕ್ಸಿಮಮ್ ಅಂದರೆ ಒಂದು 70-75 ಅಟೆಂಡ್ ಮಾಡ್ತಿದ್ದೆ. ಲಾಸ್ಟಲ್ಲಿ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಕಲಿತ ಮೇಲೆ ಗೊತ್ತಾಗಿರೋದು, ಈ ರೀತಿ ಮಾಡಿದ್ರೆ ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತೇಳಿ ನನಗೆ ಗೊತ್ತಾಗಿ ಆಮೇಲೆ ನೋಡಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ಕೊಂಡ ಮೇಲೆ ಹೆಲ್ಪ್ ಆಯಿತು. ನನಗೆ ಜಾಸ್ತಿ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ಅದನ್ನು ಇವತ್ತು ನೋಡೋಣ. ಯಾಕಂದರೆ VAOಗೆ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಮತ್ತು ಅಪ್ಕಮಿಂಗ್ ಇನ್ನೂ PC ಇದೆ, CR ಮತ್ತು DR ಇದೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ, ಮತ್ತು ಸೆಪ್ಟೆಂಬರ್ 20ಗೆ KSRP ಇದೆ. ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ, VAOಗೂ ಹೆಲ್ಪ್ ಆಗುತ್ತೆ. ನೋಡಿ ಅದಕ್ಕಿಂತ ಮುಂಚೆ ಏನು ನೋಡೋಣ ಅಂದರೆ, ನಿನ್ನೆ PC ಎಕ್ಸಾಮ್ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರು, ಅಂದರೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಜನ. ಕ್ವಶನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು. ನೋಡಿ, ಇದರಲ್ಲಿ ನಾನು ಮುಂಚೆ ಏನು ಹೇಳಿದ್ದೆ ಅಂದರೆ ಜಾಸ್ತಿ ಓದಬೇಕು ಯಾವುದಂತ ಹೇಳಿದ್ದೆ, ಕರೆಂಟ್ ಅಫೇರ್ಸ್ ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದ್ದೆ, ಮೆಂಟಲ್ ಎಬಿಲಿಟಿ ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದ್ದೆ ಅಂದರೆ ಹಿಸ್ಟ್ರಿ ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದ್ದೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ ಹೇಳಿದ್ದೆ, ಸೈನ್ಸ್ ಮತ್ತು ಟೆಕ್ನಾಲಜಿ. ಇವು 4 ಸಬ್ಜೆಕ್ಟ್ನ ನೀವು ಜಾಸ್ತಿ ಅಟೆಂಡ್ ಮಾಡಿದ್ರೆ ಜಾಸ್ತಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ದೆ. ನೋಡಿ, ಅದೇ ರೀತಿ ಕರೆಂಟ್ ಅಫೇರ್ಸಲ್ಲಿ ಎಷ್ಟು ಕ್ವಶನ್ ಬಂದಿದೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ 13 ಕ್ವಶನ್ನ ಕರೆಂಟ್ ಅಫೇರ್ಸಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಮೆಂಟಲ್ ಎಬಿಲಿಟಿಯಲ್ಲಿ ನೋಡಿ 15 ಕ್ವಶನ್ ಬಂದಿದೆ. ನೆಕ್ಸ್ಟ್ ನೋಡಿ ಹಿಸ್ಟ್ರಿಯಲ್ಲಿ ಜಾಸ್ತಿ ಕ್ವಶನ್ ಬಂದಿರೋದು. ಈ PC ಎಕ್ಸಾಮಲ್ಲಿ ನೋಡಿ ಹೈಯೆಸ್ಟ್ ಕ್ವಶನ್ ಬಂದಿರೋದು ಹಿಸ್ಟ್ರಿಯಲ್ಲಿ, ಎಷ್ಟು ಅಂದರೆ 19 ಕ್ವಶನ್ ಬಂದಿದೆ. ನೆಕ್ಸ್ಟ್ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಬಂದಿರೋದು, ಸೈನ್ಸು ಮತ್ತು ಟೆಕ್ನಾಲಜಿ ಮೇಲೆ ಟೋಟಲು 18 ಕ್ವಶನ್ ಬಂದಿದೆ. ಟೋಟಲ್ ನೋಡಿ ಎಷ್ಟಾಯಿತು ಅಂದರೆ 13 + 15 28 ಕ್ವಶನ್ ಆಯಿತು. ಇಲ್ಲಿ 2 28, ನೆಕ್ಸ್ಟು 19 ಮತ್ತು 18 37 ಕ್ವಶನ್ ಆಯಿತು. ಟೋಟಲ್ ನೋಡಿ ಎಷ್ಟು ಬಂದಿದೆ ಅಂದರೆ 15 ಮತ್ತು 6, ಟೋಟಲ್ ನೋಡಿ 65 ಕ್ವಶನ್ನು ಈ ಸಬ್ಜೆಕ್ಟ್ ಮೇಲೆ ಬಂದಿರೋದು, 4 ಸಬ್ಜೆಕ್ಟ್ ಮೇಲೆ. ಇದು ನಾನು ಹೇಳ್ತಿರೋದು ನಾನ್ HK. ನೋಡಿ, ನಾನ್ HK PC ಮಾರ್ನಿಂಗ್ ಏನು ಎಕ್ಸಾಮ್ ಆಗಿದೆಯಲ್ಲ, ನೋಡಿ PC ನಾನ್ HK ಎಕ್ಸಾಮಲ್ಲಿ ತುಂಬ ಜನಕ್ಕೆ ಯಾವ ಸಬ್ಜೆಕ್ಟ್ ಜಾಸ್ತಿ ಟಫ್ ಅನಿಸಿದೆ ಅಂದರೆ ಕ್ವಶನ್ಗಳು ಟಫ್ ಬಂದಿದೆ ಅಂದರೆ ಹಿಸ್ಟ್ರಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್. ನೋಡಿ, ಇದರಲ್ಲಿನೇ ತುಂಬ ಜನಕ್ಕೆ ರಾಂಗ್ ಮಾಡಿದ್ದಾರೆ, ಇದರಲ್ಲಿನೇ ತುಂಬ ಜನ ಕ್ವಶನ್ಗಳನ್ನು ರಾಂಗ್ ಮಾಡಿದ್ದಾರೆ. ನೋಡಿ, ಕರೆಂಟ್ ಅಫೇರ್ಸ್ನ ಈಸಿ ಇದ್ದು ಅಷ್ಟೇನು ಟಫ್ ಇರಲಿಲ್ಲ, ಅಟೆಂಡ್ ಮಾಡಿದ್ದಾರೆ. ಯಾಕಂದರೆ ಕಡಿಮೆ ಕ್ವಶನ್ನು ಬಂದಿದ್ದು. ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋರಿದ್ದರೆ ಮಾಡಿದ್ದಾರೆ. ಹಿಸ್ಟ್ರಿಯಲ್ಲಿ ಸ್ವಲ್ಪ ಇನ್ ಡೆಪ್ತಾಗೆ ಕೇಳಿದ್ದ, ಅದನ್ನು ಬಿಟ್ಟರೆ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಸ್ವಲ್ಪ ಟಫ್ ಇದ್ದು ನೋಡಿ ಕ್ವಶನ್. ನೆಕ್ಸ್ಟ್ ನೋಡಿ PC ಎಕ್ಸಾಮ್ ಬರೆದವ್ರಿಗೆ ಯಾವ ಕ್ವಶನ್ ಟಫ್ ಅನಿಸಿದೆ ಅಂದರೆ ಇನ್ನೊಂದು 7ರಿಂದ 8 ಕ್ವಶನು GK ಥರ, ಅಂದರೆ ಜನರಲ್ ನಾಲೆಜ್ ಕ್ವಶನ್ ಥರ ಬಂದಿದ್ದು. ಅವು ಸ್ವಲ್ಪ ಕ್ವಶನ್ಗಳು ಟಫ್ ಅನಿಸಿದೆ. ಅದನ್ನು ಬಿಟ್ಟರೆ ಹಿಸ್ಟ್ರಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ತುಂಬ ಟಫ್ ಆಗಿತ್ತು ಕ್ವಶನ್ಗಳು. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಇತ್ತು. ನೋಡಿ, ತುಂಬ ಜನ ಎಷ್ಟು ಮಾರ್ಕ್ಸ್ ಮಾಡಿದ್ದಾರೆ ಅಂದರೆ ಒಂದು 50ಯಿಂದ 55 ಮತ್ತು 60 ಒಳಗಡೆ ತುಂಬ ಜನ ಸ್ಕೋರ್ ಮಾಡಿದ್ದಾರೆ PCದು. ಮತ್ತು ನೋಡಿ 1.5 ಗಂಟೆ ಟೈಮ್ ಇದೆ ಇದಕ್ಕಷ್ಟೇ. VAOಗೆ ಕಂಪೇರ್ ಮಾಡಿದ್ರೆ 30 ನಿಮಿಷ ಕಡಿಮೆ ಟೈಮ್ ಇರೋದು. ಸೊ ಆದ ಕಾರಣ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ ತುಂಬ ಜನಕ್ಕೆ. ಅದನ್ನೆಲ್ಲ ನೋಡೋಣ. ನೋಡಿ, ನಾನು ಮುಂಚೆಯಿಂದನೂ ಹೇಳ್ತಿದ್ದೀನಿ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಸೈನ್ಸ್ ಆ್ಯಂಡ್ ಟೆಕ್ ಮಾಡಿ ಅಂತೇಳಿ. ಯಾಕಂದರೆ ಕ್ವಶನ್ಗಳು ತುಂಬ ಟಫ್ ಇರ್ತವೆ, ಮತ್ತು ನೀವು ಓದಿರ್ತೀರ ನೆನಪು ಉಳಿದಿರಲ್ಲ. ಅದು ಯಾವ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕು. ನೋಡಿ, ತುಂಬ ಜನ ಪಾಲಿಟಿಯಲ್ಲಿ ರಾಂಗ್ ಮಾಡಿರ್ತಾರೆ. ಪಾಲಿಟಿಯಲ್ಲಿ ಯಾವುದೇ ಕ್ವಶನ್ಗಳನ್ನು ರಾಂಗ್ ಮಾಡಿರಲ್ಲ. ಯಾಕಂದರೆ ತುಂಬ ಈಸಿ ಕ್ವಶನ್ಗಳು ಪಾಲಿಟಿಯಲ್ಲಿ ಕೇಳಿದರು, 14 ಕ್ವಶನ್ ಕೇಳಿದರು, ತುಂಬ ಈಸಿ ಇದ್ದು. ನೆಕ್ಸ್ಟ್ ನೋಡಿ ಜಿಯೋಗ್ರಫಿ ಟಫ್ ಇರಲಿಲ್ಲ, ಆ ಜಿಯೋಗ್ರಫಿ ಕ್ವಶನ್ಗಳು ಈಸಿ ಇದ್ದು. ಸೊ ಇದನ್ನೆಲ್ಲ ಅಟೆಂಡ್ ಮಾಡಿರ್ತಾರೆ. ಜಿಯೋಗ್ರಫಿಯಲ್ಲಿ ಎಷ್ಟು ಕ್ವಶನ್ ಬಂದಿದ್ದು ಅಂದರೆ 11 ಕ್ವಶನ್ ಬಂದಿದ್ದು. ಸೊ ಇವು ಕ್ವಶನ್ಗಳು ನೋಡಿ 25 ಕ್ವಶನ್ ಈಸಿ ಇತ್ತು. ಸೊ ಈ ಈಸಿ ಸಬ್ಜೆಕ್ಟ್ಗಳನ್ನು ಜಾಸ್ತಿ ಟಾರ್ಗೆಟ್ ಮಾಡಬಾರ್ದು. ನೋಡಿ, ನಿಮ್ಗೆ ಹಿಸ್ಟ್ರಿಯಲ್ಲಿ ತುಂಬ ರಾಂಗ್ ಮಾಡಿರ್ತೀರ, ಅದನ್ನು ಬಿಟ್ಟರೆ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ರಾಂಗ್ ಮಾಡಿರ್ತೀರ. ಸೊ ಅದಕ್ಕೆ ಇನ್ನೂ ಜಾಸ್ತಿ ಫೋಕಸ್ ಮಾಡಿ. ಮತ್ತು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಓದಿ. ಇಲ್ಲಿ 12 ಕ್ವಶನ್ ಕೇಳಿದ್ದಾರೆ, ಇಲ್ಲಿ 13 ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಇನ್ನೂ ಜಾಸ್ತಿ ಕೇಳ್ಬೋದು. ಸೊ ಕರೆಂಟ್ ಅಫೇರ್ಸ್ ಮೇಲೆ ಯಾವಾಗಲೂ ಫೋಕಸ್ ಮಾಡ್ತಾರೆ. ಎಕನಾಮಿಕ್ಸನ್ನ ಜಾಸ್ತಿ ಓದಬೇಡಿ, ಪಾಲಿಟಿನ ಜಾಸ್ತಿ ಓದಬೇಡಿ, ಮತ್ತು ಜಿಯೋಗ್ರಫಿನ ಕಡಿಮೆ ಓದಿ. ಯಾಕಂದರೆ ಕ್ವಶನ್ಗಳು ಈಸಿ ಇರುತ್ತೆ. ಪಾಲಿಟಿಯಲ್ಲಿ ಯಾವುದೇ ಕ್ವಶನ್ಗಳು ಟಫ್ ಇಲ್ಲ, ಎಲ್ಲ ಈಸಿ ಕೇಳಿದ್ದಾರೆ. ಕೆಲವೊಂದು ಹಿಸ್ಟ್ರಿಯಲ್ಲಿನೂ ಈಸಿ ಕ್ವಶನ್ಗಳಿದೆ.
ನೋಡಿ ಹಿಸ್ಟ್ರಿಯಲ್ಲಿ 19 ಕ್ವಶನ್ ಕೇಳಿದ್ರೆ ಒಂದು 9 ಕ್ವಶನ್ ಈಸಿ ಇದೆ, ಒಂದು 10 ಕ್ವಶನ್ ಅಂತೂ ತುಂಬ ಟಫ್ ಆಗಿದೆ. ಇನ್ ಡೆಪ್ತ್ ಆಗಿ ಓದಬೇಕು, ತುಂಬ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರಬೇಕು. ವರ್ಲ್ಡ್ ಜಿಯೋಗ್ರಫಿ 2 ಕ್ವಶನ್ ಬಂದಿದೆ, ಈಸಿ ಇದೆ, ಅದೇನು ಟಫ್ ಇಲ್ಲ. ಜಿಯೋಗ್ರಫಿ ರಿಲೇಟೆಡು, ಜಿಯೋಗ್ರಫಿ ಪಾಲಿಟಿ ಈಸಿ ಇದೆ. ಸೊ ತುಂಬ ಜನ 50ಇಂದ 60ವರೆಗೂ ಇದೇ ರೇಂಜಲ್ಲಿ ಸ್ಕೋರ್ ಮಾಡಿದ್ದಾರೆ. ನೋಡೋಣ ಎಷ್ಟು ಕಟಪ್ ನಿಲ್ಬೋದು ಅಂತೇಳಿ. ಮತ್ತು ಅದೇ ರೀತಿ ನೋಡಿ ಟೈಮ್ ಮ್ಯಾನೇಜ್ಮೆಂಟದು ಹೇಳ್ತೀನಿ ಅಂತ ಹೇಳಿದೆ. ನೋಡಿ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕಂತ ನೋಡೋಕ್ಕಿಂತ ಮುಂಚೆ ಒಂದು ಮಾಹಿತಿ ಕೊಡ್ತೀನಿ ನೋಡಿ. ಫಸ್ಟ್ ಏನಂದರೆ, ಇವಾಗ VAOಗೆ ಬರೀತಿದ್ರೆ ಮತ್ತು ಬೇರೆ ಅದರ್ ಗ್ರೂಪ್ಸಿಗೆ ಅಂದರೆ ಪೇಪರ್ 2 ಕಮ್ಯುನಿಕೇಷನ್ ಇರಬೇಕು. ಪೇಪರ್ 2 ಏನಿರಬೇಕಂದ್ರೆ ಕಮ್ಯುನಿಕೇಷನ್. ಸೊ ಅಂಥ ಎಕ್ಸಾಂಪಲ್ ಇವಾಗ ನೋಡಿ ಕೆಲವೊಂದು ಗ್ರೂಪ್ ಸಿ ಎಕ್ಸಾಮ್ಸ್ಗಳಿರ್ತವೆ, SDA ಮತ್ತು FDA, ಮತ್ತು ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ ಬರುತ್ತೆ ಅಪ್ಕಮಿಂಗಲ್ಲಿ, CTI ಇರುತ್ತೆ, ಅದಕ್ಕೆಲ್ಲ ಇದೇ ಪೇಪರ್ ಇರುತ್ತೆ. ಯಾವುದಂದರೆ ನೋಡಿ ಕನ್ನಡ, ನೆಕ್ಸ್ಟು ಇಂಗ್ಲೀಷು, ನೆಕ್ಸ್ಟು ಯಾವುದಂದರೆ ಕಂಪ್ಯೂಟರ್, ಈ 3 ಸಬ್ಜೆಕ್ಟ್ ಇರುತ್ತೆ. ಇವಾಗ ಮೇನ್ಲಿ ಯಾವುದಂದರೆ ನೋಡಿ VAO 572 ಪೋಸ್ಟ್ ಇದೆ. ಸೊ ಇದಕ್ಕೆ ಈ ಪೇಪರೇ ಇರೋದು. ನೆಕ್ಸ್ಟು CTI ಒಂದು ಕಾಲ್ ಆಗುತ್ತೆ, ಇದರಲ್ಲಿನೂ ಇದೇ ಕ್ವಶನ್ ಪೇಪರ್ ಇರುತ್ತೆ ಎರಡನೇದಕ್ಕೆ. ನೆಕ್ಸ್ಟ್ ನೋಡಿ ಇನ್ನೊಂದು ಯಾವುದಂದರೆ ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ ಆದರೆ ಇದೇ ಪೇಪರ್ ಇರುತ್ತೆ. ಇನ್ನೊಂದು ಯಾವುದಂದರೆ ನೋಡಿ PDO ಆದರೆ ಇದೇ ಪೇಪರ್ ಇರುತ್ತೆ. ಈ ರೀತಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಕನ್ನಡ ಮತ್ತು ಇಂಗ್ಲೀಷು, ಅದರ ಜೊತೆಗೆ ಕಂಪ್ಯೂಟರ್ ಇರುತ್ತೆ ಕೆಲವೊಂದು. ಮತ್ತು SDA FDA KAದವ್ರು ಮಾಡಿದ್ರು ನೋಡಿದ್ರೆ, SDA ಮತ್ತು FDAಗೆ ಈ ಪೇಪರ್ ಇರುತ್ತೆ. ನೋಡಿ ಈ ಪೇಪರ್ 2 ಏನು ಕಮ್ಯುನಿಕೇಷನ್ ಇದೆಯಲ್ಲ, ಕನ್ನಡ, ಕಂಪ್ಯೂಟರ್, ಇಂಗ್ಲೀಷು, ಅದಕ್ಕೆ ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸ್ ಬೇಕಂದರೆ ನನ್ನ ಓನ್ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಸೊ ನೀವು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಸೊ ನೀವು ಚೆಕ್ ಮಾಡ್ಕೋಬೋದು. ಅದಕ್ಕೆ ನೋಟ್ಸ್ ಅಂತೇಳಿ ವಾಟ್ಸಪ್ಪಲ್ಲಿ 2 ನಂಬರ್ ಇದೆ. ಸೊ ನಿಮ್ಗೆ ಯಾರಿಗೆ ಬೇಕಲ್ಲ ನೋಟ್ಸ್ ಅಂತೇಳಿ ಮೆಸೇಜ್ ಮಾಡಿ. ಜಸ್ಟ್ ನೋಟ್ಸ್ ಅಂತೇಳಿ ಮೆಸೇಜ್ ಮಾಡಿದ್ರೆ ಪೇಪರ್ 2 ಅಂತ ಹಾಕಿ ಅಥವಾ ಪೇಪರ್ 1 ಅಂತ ಆದರೂ ಹಾಕಿ, ನೋಟ್ಸ್ ಅಂತ ಹಾಕಿದ್ರೆ ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ನಾನು VAO ಮತ್ತು JEE ಎಕ್ಸಾಮ್ ಏನು ಬರೆದಿದ್ದೀನಲ್ಲ, ಇವೆರಡಕ್ಕೂ ಇದೇ ಹ್ಯಾಂಡ್ ರಿಟನ್ ನೋಟ್ಸ್ನೇ ಓದಿದ್ದೀನಿ. ಈ ಹ್ಯಾಂಡ್ ರಿಟನ್ ನೋಟ್ಸ್ ಜೊತೆಗೆ ನೋಡಿ ಕೆಲವೊಂದು PDFಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಸೊ ನಾನು ಅದೇ ನೋಟ್ಸ್ಗಳನ್ನು ನೀಟಾಗಿ ಓದಿರೋದು, ಎಕ್ಸ್ಟ್ರಾ ಏನೂ ಓದಿಲ್ಲ. ಮತ್ತು CDS ಕ್ವಶನ್ ಪೇಪರ್ದು ಇದೆ, ಲಿಂಕ್ ಇದೆ. ಸೊ PDF ಅದನ್ನು ಕಳಿಸ್ತೀನಿ, CDS ಕ್ವಶನ್ ಪೇಪರು. ಮತ್ತು VAOದು ಪೇಪರ್ 1 ಪೇಪರ್ 2 ಏನು ಕ್ವಶನ್ ಪೇಪರ್ ಇದೆಯಲ್ಲ ಅದನ್ನು ಕಳಿಸ್ತೀನಿ. ಓಕೆನಾ? ಇಷ್ಟೆಲ್ಲ ನೋಡಿ ಶೇರ್ ಮಾಡ್ತೀವಿ. ನೋಡಿ ನಿಮ್ಗೆ ಯಾರಿಗಾದರೂ ಹ್ಯಾಂಡ್ ರಿಟನ್ ನೋಟ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಇದೆ, 2 ಮೊಬೈಲ್ ನಂಬರ್ ಇದೆ, ನೀವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಸಿಗುತ್ತೆ. ಅದರಲ್ಲಿ ನೋಟ್ಸ್ ಅಂತೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಅಥವಾ ನೋಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೋದರೆ ಅಲ್ಲೇ ಪಿನ್ ಮಾಡಿದ್ದೀನಿ ನೋಡಿ, ಮೊಬೈಲ್ ನಂಬರ್ನ ಪಿನ್ ಮಾಡಿದ್ದೀನಿ, 2 ಮೊಬೈಲ್ ನಂಬರ್ ಇದೆ. ಸೊ ಅಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ಬೋದು ನೋಟ್ಸ್ ಅಂತೇಳಿ. ಓಕೆನಾ? ತುಂಬ ಹೆಲ್ಪ್ ಆಗುತ್ತೆ. ನಾನು VAO ಮತ್ತು JEEಗೆ ಇದೇ ಹ್ಯಾಂಡ್ ರಿಟನ್ ನೋಟ್ಸು ವಿತ್ ಎಕ್ಸ್ಟ್ರಾ PDFಸ್ಗಳನ್ನು ಓದಿರೋದು. ಅಷ್ಟು ಓದಿದ್ರೆ ಸಾಕು. ಪೇಪರ್ 2ಗೆ ಯಾವುದೇ ಎಕ್ಸ್ಟ್ರಾ ನೋಟ್ಸ್ನ ಬೇಕಾಗಿಲ್ಲ, ಎಕ್ಸ್ಟ್ರಾ ಬುಕ್ಸು ಅಥವಾ ಎಕ್ಸ್ಟ್ರಾ ನೋಟ್ಸ್ ಬೇಕಾಗಿಲ್ಲ. ಸೊ ನೀವು ಪೇಪರ್ 1ಗೆ ಎಕ್ಸ್ಟ್ರಾ ಬುಕ್ಸ್ಗಳನ್ನು ಓದಬೇಕಾಗುತ್ತೆ. ನನ್ನ ಕಡೆ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಅದರದ್ದು, ಬೇಕಿದ್ದರೆ ಅದನ್ನು PDF ರೆಡಿ ಮಾಡಿಕೊಂಡು ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಅದನ್ನು ಶೇರ್ ಮಾಡ್ತೀವಿ. ಸದ್ಯಕ್ಕಿನ್ನೂ ಸಾಫ್ಟ್ ಕಾಪಿ ರೆಡಿ ಮಾಡ್ತಿದ್ದೀವಿ. ಪೇಪರ್ 2 ರೆಡಿ ಇದೆ, ಯಾರಿಗಾದರೂ ಬೇಕಿದ್ದರೆ ನೀವು ನೋಟ್ಸ್ ಅಂತೇಳಿ ಮೆಸೇಜ್ ಮಾಡಿ. ಓಕೆನಾ? ತುಂಬ ಇಂಪಾರ್ಟೆಂಟ್ ನೋಡಿ ಯಾವುದಂದರೆ ಟೈಮ್ ಮ್ಯಾನೇಜ್ಮೆಂಟ್. ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ಅದರಲ್ಲಿ ನೋಡಿ 1.5 ಗಂಟೆ ಇತ್ತಂದರೆ ಇನ್ನೂ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾಕಂದರೆ ಟೈಮ್ ಬೇಗ ಮುಗಿದೋಗುತ್ತೆ. KPSC ಎಕ್ಸಾಮ್ ಬರೀತಿದ್ರೆ 1.5 ಗಂಟೆನೇ ಇರುತ್ತೆ. ಇವಾಗ ನೋಡಿ PC ಎಕ್ಸಾಮ್ ಏನಿದೆಯಲ್ಲ, KA ಕಂಡಕ್ಟ್ ಮಾಡೋದು, ಇದಕ್ಕೂ 1.5 ಗಂಟೆನೇ ಇಟ್ಟಿದ್ದಾರೆ. ಬೇರೆ KAದವ್ರು ಕಂಡಕ್ಟ್ ಮಾಡ್ತಾರಲ್ಲ, VAO, ಲ್ಯಾಂಡ್ ಸರ್ವೇರ್, ಇವಕ್ಕೆಲ್ಲ 2 ಅವರ್ ಟೈಮ್ ಇರುತ್ತೆ. ನೀವು ಈಸಿಯಾಗಿ ಇನ್ನೂ ಅರ್ಧ ಗಂಟೆ ಎಕ್ಸ್ಟ್ರಾ ಇರುತ್ತೆ, ಮಾಡ್ಬೋದು. ನೋಡಿ ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತಿದ್ದೀನಿ ಅಂದರೆ, ನೋಡಿ ನಾನು ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂದರೆ, ನೋಡಿ ನಾನು ಮುಂಚೆ ಎಕ್ಸಾಮ್ ಬರೆದಾಗೆಲ್ಲ ಕಡಿಮೆ ಕ್ವಶನ್ಗಳನ್ನು ಅಟೆಂಡ್ ಮಾಡಿದ್ದೀನಿ, ತುಂಬ ಕಡಿಮೆ. ಅದಾದಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಯಾವ ರೀತಿ ಕಲ್ತ್ಕೊಂಡೆ ಅಂದರೆ, ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೆ ಎಕ್ಸಾಮಲ್ಲಿ ಅಂದರೆ, ನೋಡಿ ಇವಾಗ 100% ಆ ಕ್ವಶನ್ ನಿಮಗೆ ಬರುತ್ತಾ ಅಂದರೆ ಆನ್ಸರ್ ಬರುತ್ತಾ ಅಂದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಈ ಥರ ರೈಟ್ ಮಾರ್ಕ್ ಟಿಕ್ ಮಾಡಿ. ಸೊ ಇದಕ್ಕೆ 100% ಬರೋಂಥ ಕ್ವಶನ್ ಇದು, ಇದಕ್ಕೆ ಏನು ಮಾಡ್ತಿದ್ದೆ ಅಂದರೆ ರೈಟ್ ಮಾರ್ಕ್ನ ಟಿಕ್ ಮಾಡ್ತಿದ್ದೆ ಆ ಕ್ವಶನ್ ಮೇಲೆ. ಸೊ ನೆಕ್ಸ್ಟ್ ನೋಡಿ ಇನ್ನು 50-50 ಏನಿರುತ್ತಲ್ಲ, ಸೊ ಇದರಲ್ಲಿ 2 ಎಲಿಮಿನೇಟ್ ಮಾಡಿರ್ತಾರೆ. ಈಗ 4 ಇದಾವೆ ಅಂದರೆ 2 ಎಲಿಮಿನೇಟ್ ಮಾಡಿರ್ತಾರೆ, ಅಂದರೆ ಇವೆರಡೂ ಅಲ್ಲ ಅಂತೇಳಿ. ಇನ್ನು ಏನಂದರೆ 3 ಮತ್ತು 4 ಮೇಲೆ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಏನು ಮಾಡೋದಂದರೆ ರೌಂಡ್ ಮಾರ್ಕ್ ಮಾಡ್ತಿದ್ದೆ, ಈ ರೀತಿ ರೌಂಡ್ ಮಾರ್ಕ್ ಮಾಡ್ತಿದ್ದೆ. ಸೊ ಅಂದರೆ ಇದಕ್ಕೆ ಇನ್ನೊಂದು ಸಲ ರೀಡ್ ಮಾಡಬೇಕು. ಇದು ಅಂದರೆ ಏನಂದರೆ 50% ಅಂದರೆ ಇನ್ನೂ ಕ್ಲಾರಿಟಿ ಇಲ್ಲ ಇದು ಕರೆಕ್ಟಾಗಿ. ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ನೋಡಿ ಇಂಟು ಮಾರ್ಕ್ ಮಾಡ್ತಿದ್ದೆ, ಇದು ಕ್ವಶನ್ ಪೇಪರಲ್ಲಿನೇ ಮಾಡ್ತಿದ್ದೆ. ಇದು ಏನಂದರೆ ನನಗೆ 100% ಇದು ಬರಲ್ಲ ನನಗೆ. ಸೊ ಇದು ನನಗೆ ಕ್ವಶನ್ನೇ ಗೊತ್ತಿಲ್ಲ, ಇದಕ್ಕೆ ಆನ್ಸರೇ ಗೊತ್ತಿಲ್ಲ. ಸೊ ಇದು ನಾನು ಓದೇ ಇಲ್ಲ ಅಂದರೆ ಇದಕ್ಕೆ ಇಂಟು ಮಾರ್ಕ್ ಮಾಡ್ತಿದ್ದೆ. ಇಂಟು ಮಾರ್ಕ್ ಯಾವುದು ಮಾಡಿರ್ತೀನಲ್ಲ ಅದನ್ನು ನೆಕ್ಸ್ಟ್ ಓದ್ತಿರಲಿಲ್ಲ. ಇದು ಏನು ರೌಂಡ್ ಮಾರ್ಕ್ ಮಾಡಿರ್ತಿದ್ದಲ್ಲ ಅದಕ್ಕೆ ಮತ್ತೊಂದು ಸಲ ರೀಡ್ ಮಾಡ್ತಿದ್ದೆ.
ಸೊ ಈ ರೀತಿ ಮಾಡ್ಕೊತಿದ್ದೆ. ಮತ್ತು ನೋಡಿ ತುಂಬ ಸ್ಪೀಡಾಗಿ 100% ಇದು ಬರುತ್ತಾ ಅಂದರೆ ಅದಕ್ಕೆ ಕ್ವಿಕ್ಕಾಗಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೂವ್ ಆಗೋದು. ನೋಡಿ ಇವಾಗ ಎಕ್ಸಾಂಪಲ್ ಹೇಳ್ತೀನಿ. 100 ಕ್ವಶನ್ ಇರುತ್ತಂದರೆ ನೋಡಿ ಒಂದು 20% ಕ್ವಶನ್ ಹೆಂಗಿರ್ತವೆ ಅಂದರೆ ಡೆಡ್ ಈಸಿ ಆಗಿರ್ತವೆ, ಅಂದರೆ ಎಲ್ಲರೂ ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು 10 ಸೆಕೆಂಡ್ 15 ಸೆಕೆಂಡಲ್ಲಿ ಟಿಕ್ ಮಾಡಬೇಕು. ಅದು ನಿನ್ನೆ ನೋಡಿ ಪಿ ಸಿ ಯಲ್ಲಿ ಯಾವ್ದು ಕ್ವಶನ್ ಅಂತ ಹೇಳ್ತೀನಿ ನೋಡಿ. ತುಂಬ ಈಸಿ ಬಂದಿರೋದು ಯಾವುದಂದರೆ CDS ಕೇಳಿದರು. CDS ಹಿಂದ್ಗಡೆ ಯಾರಿದ್ರು ಅಂತ ಕೇಳಿದರು. ಸೊ ತುಂಬ ಈಸಿ ಇತ್ತು, ಒಂದು 10 ಸೆಕೆಂಡಲ್ಲಿ ಟಿಕ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಯಾವುದಂದರೆ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದರು. ಅದು ತುಂಬ ಈಸಿ ಇತ್ತು. ಸೊ ಅದಕ್ಕೆ ಎಲ್ಲ ಟೈಮ್ ಬೇಕಾಗಲ್ಲ, ಒಂದು 10 ಸೆಕೆಂಡಲ್ಲಿ ಟಿಕ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಯಾವ್ದು ಕೇಳಿದ್ರು ಅಂದರೆ UPSC ಸದಸ್ಯರನ್ನ, UPSC ಮೆಂಬರ್ಗಳನ್ನು ಕೇಳಿದರು, ಯಾರು ಅಪಾಯಿಂಟ್ ಮಾಡ್ತಾರೆ ಅಂತೇಳಿ. ಸೊ ಇವಕ್ಕೆಲ್ಲ ಜಾಸ್ತಿ ಟೈಮ್ ಬೇಕಾಗಲ್ಲ. ಸೊ ಇಂಥವಕ್ಕೆಲ್ಲ ಏನು ಮಾಡಬೇಕು, ಬೇಗ ಏನು ಮಾಡಬೇಕು, ರೈಟ್ ಟಿಕ್ಕನ್ನ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ನೋಡಿ ಇನ್ನೊಂದು ಏನು ಕೇಳಿದ್ರು ಅಂದರೆ 7ನೇ ಅನುಸೂಚಿ ಕೇಳಿದರು, 7ನೇದು. ಸೊ ಅದರಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದರು. ಅಲ್ಲಿ ಪಟ್ಟಿಗಳು ಬರ್ತವೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಸೊ ಅದು ಜಾಸ್ತಿ ಟೈಮ್ ಇಡಲ್ಲ, ಜಸ್ಟ್ ಟಿಕ್ ಮಾಡಿಬಿಡ್ಬೋದು. ನೆಕ್ಸ್ಟ್ ನೋಡಿ ಇನ್ನೊಂದು ಯಾವ್ದು ಕೇಳಿದ್ರು ಅಂದರೆ ತುರ್ತು ಪರಿಸ್ಥಿತಿ ಕೇಳಿದರು. ಸೊ ಎಷ್ಟನೇ ಭಾಗ ಅಂತೇಳಿ ಕೇಳಿದರು, ಭಾಗ ಕೇಳಿದರು, 18ನೇ ಭಾಗ. ತುಂಬ ಈಸಿ ಇತ್ತು. ಸೊ ಈ ಒಂದು 10 ಕ್ವಶನ್ ನೋಡಿ ಒಂದೇ ನಿಮಿಷದಲ್ಲಿ ಅಟೆಂಡ್ ಮಾಡ್ಬೋದು, ಅಂದರೆ ಟಿಕ್ ಮಾಡ್ಬೋದು. OMR ಆಮೇಲೆ ಫಿಲ್ ಮಾಡ್ಕೊಳ್ಳೋದು. ಫಸ್ಟ್ ಏನು ಮಾಡಬೇಕಂದ್ರೆ ಕ್ವಶನ್ ಪೇಪರ್ನ ಈ ರೀತಿ ಟಿಕ್ ಮಾಡಿ ಇಟ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ಕ್ವಶನ್ನ ನೀಟಾಗಿ ಓದೋದು. ಸೊ ಅದನ್ನು ಇದೇ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಒಂದು ಕರೆಕ್ಟ್ ಇದೆ ಅಂತೇಳಿ ಈ ಥರ ಟಿಕ್ ಮಾಡಿ ಇಟ್ಕೊಂಡು ಅಲ್ಲಿ ಆಮೇಲೆ ಏನು ಮಾಡೋದು, OMRನ ಫಿಲ್ ಮಾಡೋದು. ಸೊ ಅಷ್ಟರಲ್ಲಿನೇ ಒಂದು 2-3 ನಿಮಿಷ ಹೋಗಿಬಿಡುತ್ತೆ. ಆ ರೀತಿ ಮಾಡಬಾರ್ದು. ಫಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಟಿಕ್ ಮಾಡಿ ಇಟ್ಕೋಬೇಕು. ನಿಮ್ಗೆ ಹೇಳಿದ್ದೀನಿ 100% ಬರೋದು ಮತ್ತು 50% ಬರೋದು ಮತ್ತು 100% ಬರದೇ ಇರೋ ಕ್ವಶನ್ಗಳನ್ನು ಯಾವ ರೀತಿ ಟಿಕ್ ಮಾಡಬೇಕಂತೇಳಿ ನಾನು ಆ ರೀತಿ ಫಾಲೋ ಮಾಡಿದ್ದೆ. ನಿಮಗೆ ಬೇರೆ ರೀತಿ ನಿಮಗೆ ನೋಡಿ ಇದಕ್ಕಿಂತ ಬೇರೆ ಈಸಿ ವೇ ಇತ್ತಂದರೆ ನೀವು ಮಾಡ್ಬೋದು. ನಾನು ಈ ರೀತಿ ಮಾಡ್ತಿದ್ದೆ ನೋಡಿ. ಇವಾಗ ಹೇಳಿದೆ CDS ಹೇಳಿದೆ, UPSC ಮೆಂಬರ್ ಹೇಳಿದೆ, 7ನೇ ಅನುಸೂಚಿ ಹೇಳಿದೆ, ತುರ್ತು ಪರಿಸ್ಥಿತಿ ಹೇಳಿದೆ. ಸೊ ಇದಕ್ಕೆ ಮತ್ತೆ ಇನ್ನೊಂದು ನೋಡಿ ಸಂವಿಧಾನ ರಚನೆ ಹಂಗಾಮಿ ಅಧ್ಯಕ್ಷರು ಯಾರಂತ ಕೇಳಿದರು. ಅದು ತುಂಬ ಈಸಿ ಕ್ವಶನ್ ಇತ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳಿದ್ರು ಅಂದರೆ ನೋಡಿ ಅತ್ಯುನ್ನತ ಕಾನೂನು ಸಲಹೆಗಾರ ಭಾರತದ್ದು. ಸೊ ಅಟಾರ್ನಿ ಜನರಲ್, ಅದು ತುಂಬ ಈಸಿ ಇತ್ತು, ಡೆಡ್ ಈಸಿ. ಸೊ ಅಂಥ ಕ್ವಶನ್. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನೋಡಿ ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ, ಪತ್ರನ ಯಾರಿಗೆ ಕೊಡ್ತಾರೆ ಅಂತೇಳಿ, ಪ್ರೆಸಿಡೆಂಟು. ಸೊ ಅವಕ್ಕೆಲ್ಲ ನೋಡಿ 1 ನಿಮಿಷಲ್ಲಿನೇ 1 ಮಿನಿಟಲ್ಲಿನೇ ಎಲ್ಲ ಒಂದು 10 ಕ್ವಶನ್ನ ಅಟೆಂಡ್ ಮಾಡ್ಬೋದು. 10 ಕ್ವಶನ್ ಅಂದರೆ 1 ಮಿನಿಟಲ್ಲಿ ಮಾಡ್ಬೋದು. ಜಸ್ಟ್ ಟಿಕ್ ಮಾಡಿ ಇಟ್ಕೊಂಡ್ಬಿಡೋದು, ಈಸಿ ಬರೋಂಥ ಕ್ವಶನ್ಗಳನ್ನು. ನೆಕ್ಸ್ಟ್ ನೋಡಿ ಸಚಿವ ಸಂಪುಟ ಯಾರಿಗೆ ನೆರವು ಮತ್ತು ಸಲಹೆ ಕೊಡ್ತೈತೆ, ಅದು ಇತ್ತು. ಮತ್ತು ನೋಡಿ ಇನ್ನೊಂದು ಯಾವುದಂದರೆ ರಾಷ್ಟ್ರಪತಿ ಚುನಾವಣೆಗೆ ಯಾರು ವೋಟಿಂಗ್ ಮಾಡ್ತಾರೆ. ಸೊ ಅದು ಒಂದು ಈಸಿ ಇತ್ತು. ಈ ಥರ ಕ್ವಶನ್ಗಳನ್ನು ನೀವು ಈಸಿಯಾಗಿ ಫಸ್ಟ್ ಟಿಕ್ ಮಾಡಬೇಕು. ಮತ್ತು ಹೊಂದಿಸಿ ಬರೆಯರಿದ್ದು ಡೇಟ್ಗಳನ್ನು ಕೊಟ್ಟಿದ್ದರು, ದಿನಾಚರಣೆಗಳು. ಮತ್ತು ನೋಡಿ ಹಣಕಾಸು ಆಯೋಗದ ಸದಸ್ಯರು ಕೊಟ್ಟಿದ್ದರು. ಮತ್ತು ಇನ್ನೊಂದು ಯಾವ್ದು ಕೇಳಿದ್ರು ಅಂದರೆ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು ಕೇಳಿದರು. ಈ ಥರ ಕ್ವಶನ್ಗಳು ಏನಿದಾವಲ್ಲ ಇದು ತುಂಬ ಈಸಿ. ನೋಡಿ ಈ ಥರ ಕ್ವಶನ್ಗಳು ಒಂದು 15ರಿಂದ 20 ಕ್ವಶನ್ ಇರುತ್ತೆ. 20 ಕ್ವಶನ್ ಇವಕ್ಕೆ ಏನು ಮಾಡ್ಬೇಕಂದ್ರೆ ನೀವು 2ರಿಂದ 3 ನಿಮಿಷದಲ್ಲಿ ಟಿಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಆ ಕ್ವಶನ್ನೇ ನೋಡಬಾರ್ದು. 2ರಿಂದ 3 ನಿಮಿಷನ ಹೇಳಿದ್ದೀನಿ. ಒಂದು ಕ್ವಶನ್ಗೆ 10ರಿಂದ 15 ಸೆಕೆಂಡ್ ಮ್ಯಾಕ್ಸಿಮಮ್ ಬೇಕಾಗುತ್ತೆ. ಬೇಗ ಏನಿಲ್ಲ, ಜಾಸ್ತಿ ಓದೋಕ್ಕೂ ಒಂದೇ ಸಿಂಗಲ್ ಲೈನ್ ಕ್ವಶನ್ ಇದೆ. ಅದು ಜಸ್ಟ್ ಒಂದು ರೀಡ್ ಮಾಡೋದು, ಜಸ್ಟ್ ಟಿಕ್ ಮಾಡೋದು, ನೆಕ್ಸ್ಟ್ ಮೂವ್ ಆಗೋದು. ಟಿಕ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ 2ನೇ ಕ್ವಶನ್ಗೆ ಹೋದರೆ ನಿಮಗೆ ನೋಡಿ ಅಲ್ಲಿ 2 ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ 2 ಆಪ್ಷನ್ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಅದಕ್ಕೆ ಹೇಳಿದ್ದೀನಿ ರೌಂಡ್ ಮಾರ್ಕ್ ಇಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸಲ ಬರ್ತಿರಲ್ಲ ಈ ರೀತಿ ಕನ್ಫ್ಯೂಷನ್ ಇರೋ ಕ್ವಶನ್ಗಳನ್ನು ಮತ್ತೆ ಯಾವಾಗ ಟಿಕ್ ಮಾಡಬೇಕಂತ ಹೇಳ್ತೀನಿ. ಈ ರೀತಿ ಮಾಡಿದ ಮೇಲೆ ನೋಡಿ ಟೋಟಲ್ ಒಂದು 45 ಮಿನಿಟ್ಸಿಂದ 50 ಮಿನಿಟ್ಸಲ್ಲಿ ಕಂಪ್ಲೀಟ್ ಕ್ವಶನ್ ಪೇಪರ್ನ ರೀಡ್ ಮಾಡಬೇಕು. ಇದು ಫಸ್ಟ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟಲ್ಲಿ. ಇದು ಮಾಡಿದ ಮೇಲೆ ನೋಡಿ 40ರಿಂದ 45 ನಿಮಿಷದಲ್ಲಿ ಎಲ್ಲ ಕ್ವಶನ್ಗಳನ್ನು ರೀಡ್ ಮಾಡಿ ಈ ರೀತಿ ಹೇಳಿದ್ದೀನಲ್ಲ ಇದು ಒಂದು. ನೆಕ್ಸ್ಟ್ ರೌಂಡ್ ಮಾರ್ಕ್ ಒಂದು, ಈ ಥರ ಇಂಟು ಮಾರ್ಕ್ ಒಂದು ಮಾಡಿ ಇಟ್ಕೊಂಡು ನೆಕ್ಸ್ಟ್ ನೋಡಿ ಕೆಲವೊಬ್ಬರು 45 ನಿಮಿಷ, ಕೆಲವೊಬ್ಬರು 50 ನಿಮಿಷ ಈ ರೀತಿ ತೊಗೊಂಡ್ರೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ 15 ನಿಮಿಷ ಅಥವಾ ಒಂದು 10 ನಿಮಿಷ ಇಷ್ಟು ಟೈಮ್ ತೊಗೊಂಡು ಅವು ಏನು ರೈಟ್ ಮಾರ್ಕ್ ಮಾಡಿರ್ತೀರಲ್ಲ 100% ಬರೋಂಥ ಕ್ವಶನ್ಗಳನ್ನು OMR ಮಾಡಬೇಕು. OMRಲ್ಲಿ ನೀಟಾಗೆ ಸೊ ಕರೆಕ್ಟಾಗಿ ಮಾಡಬೇಕಾ. ಮತ್ತು ಕೆಲವೊಬ್ಬರು ಅಂತೇಳಿ ಒಂದಂತ ಚೂಸ್ ಮಾಡಿರ್ತಾರೆ, ಅಲ್ಲಿ ಹೋಗಿ 2ನೇದಕ್ಕೆ ಫಿಲ್ ಮಾಡೋದು. ಒಂದು ಕ್ವಶನ್ 30ನೇದು ಕರೆಕ್ಟ್ ಗೊತ್ತಿರುತ್ತೆ, ಅದು 31ನೇದಕ್ಕೆ ಫಿಲ್ ಮಾಡೋದು. ಈ ರೀತಿ ಒಂದು 4ರಿಂದ 5 ಕ್ವಶನ್ ಮಾಡಿದ್ರೆ ಮುಗೀತು. 4 ಕ್ವಶನ್ ಮಾಡಿದ್ರೆ ನಿಮ್ಮದು 5 ಮಾರ್ಕ್ಸ್ ಹೋಯಿತು. ಒಂದು ನೆಗೆಟಿವ್ ಮತ್ತು 4 ರಾಂಗ್ ಕ್ವಶನ್, ಟೋಟಲ್ 5 ಮಾರ್ಕ್ಸ್ ಹೋಗುತ್ತೆ. ಈ ರೀತಿ ಮಾಡಬಾರ್ದು. OMR ಫಿಲ್ಲಿಂಗಲ್ಲಿ ಕರೆಕ್ಟಾಗಿ ಫಿಲ್ ಮಾಡಬೇಕು. ನೋಡಿ ಈ ರೀತಿ OMR ಮಾಡಿದ ಮೇಲೆ ಟೈಮ್ ಎಷ್ಟು ಹೋಗಿರುತ್ತೆ ಅಂದರೆ 1 ಅವರ್ ಕಂಪ್ಲೀಟ್ ಆಗಿರುತ್ತೆ. ಇದು ಹೇಳ್ತಿರೋದು 1.5 ಗಂಟೆಗೆ ಹೇಳ್ತಿರೋದು. PC ಎಕ್ಸಾಮ್ ಬರೀತವ್ರಿಗೆ 1 ಗಂಟೆ ಟೈಮ್ ಹೋದ್ಮೇಲೆ ನೋಡಿ ನೆಕ್ಸ್ಟ್ ಏನಂದರೆ 30 ನಿಮಿಷ ಟೈಮ್ ಉಳ್ಕೊಂಡಿರುತ್ತೆ. ಇವಾಗ ಏನು ಮಾಡಬೇಕಂದ್ರೆ ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡಬೇಕು. ಒಂದು 10ರಿಂದ 15 ಕ್ವಶನ್ ಕೇಳಿದ್ದಾರೆ ಅಂದರೆ ಕ್ವಿಕ್ಕಾಗಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಬೇಕು. ಅಂಥದ್ರಲ್ಲಿ ನೋಡಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋದ್ರಲ್ಲಿ
ಕೆ ಎದವರು ಅಥವಾ ಕೆ ಪಿ ಎಸ್ ಸಿ ಅವ್ರು ಯಾವ ರೀತಿ ಕ್ವಶನ್ ತೆಗೆದಿರ್ತಾರಂದರೆ 2 ರಿಂದ 3 ಕ್ವಶನ್ ತುಂಬ ಟಫ್ ಆಗಿರುತ್ತೆ, ಟೈಮ್ ವೇಸ್ಟ್ ಆಗಲಿ ಅಂತಲೇ ಕೊಟ್ಟಿರ್ತಾರೆ. ಸೊ ಅಂಥ ಕ್ವಶನ್ನ ಮತ್ತೆ ಮತ್ತೆ ಟ್ರೈ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇದನ್ನು ಏನು ಮಾಡಬೇಕಂದ್ರೆ 2 ರಿಂದ 3 ಕ್ವಶನ್ನು ಬಿಟ್ಬಿಡಬೇಕು. ಇನ್ನೇನಂದರೆ ಒಂದು 8 ರಿಂದ 9 ಕ್ವಶನ್ ಬರುತ್ತಾ ಸಾಕು, ಅಷ್ಟು ಸಾಲ್ವ್ ಮಾಡಿ ಟಿಕ್ ಮಾಡ್ಕೋಬೋದು. 2 ರಿಂದ 3 ಕ್ವಶನ್ ತುಂಬ ಟಫ್ ಆಗಿರುತ್ತೆ, 1 ಅಥವಾ 2 ಕ್ವಶನ್ ಅಂತರೂ ಬರೋದೇ ಇಲ್ಲ. ಎಕ್ಸಾಮಲ್ಲಿ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಆನ್ಸರ್ ಬರುತ್ತೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ರೀತಿ 8 ರಿಂದ 9 ಕ್ವಶನ್ ಅಥವಾ 7 ರಿಂದ 8 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕು. ನೋಡಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿದ ಮೇಲೆ 3 ರಿಂದ 5 ನಿಮಿಷ ತೊಗೊಳ್ಳಿ. 3 ರಿಂದ 5 ನಿಮಿಷದಲ್ಲಿ OMRನ ಫಿಲ್ ಮಾಡ್ಬೋದು. ಯಾಕಂದರೆ 8 ರಿಂದ 9 ಕ್ವಶನ್ ಅಷ್ಟೇ ಇರುತ್ತೆ, 3 ನಿಮಿಷ ಭಾಳ ಅಂದರೆ 3 ನಿಮಿಷ ಅಥವಾ 5 ನಿಮಿಷ. ಇಷ್ಟೆಲ್ಲ ಮಾಡಿದ ಮೇಲೇನು ಟೈಮ್ ಉಳಿಯುತ್ತೆ. ಇದನ್ನು ಫಾಲೋ ಮಾಡಿ ನೋಡಿ. ನಾನು ಈ ರೀತಿ ಫಾಲೋ ಮಾಡಿದ್ದೀನಿ. ತುಂಬ ಕ್ವಿಕ್ಕಾಗಿ ಇರಬೇಕು. 100% ಬರೋಂಥ ಕ್ವಶನ್ ಮೇಲೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಇದು ನನ್ನ ಫಸ್ಟ್ ಪ್ರಯಾರಿಟಿ. ಮತ್ತು ನೋಡಿ, ಹೊಂದಿಸಿ ಬರೆಯಿರಿ ತುಂಬ ಈಸಿ ಇರುತ್ತೆ. ಅದನ್ನೇ 3-4 ಸಲ ಓದಬಾರ್ದು. ABCD ಅಂತ ಕ್ವಶನ್ಗಳು ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಅದನ್ನು ಜಾಸ್ತಿ ಓದಬಾರ್ದು. ನಾನು ಮುಂಚೆ ಏನು ಹೇಳಿದೆ ಅಂದರೆ 45 ರಿಂದ 50 ನಿಮಿಷ ಫಸ್ಟ್ ರೀಡ್ ಮಾಡಿ ಅಂತ ಹೇಳಿದ್ದೀನಿ ಒಂದು ಸಲ ಕ್ವಶನ್ ಪೇಪರ್ನ. ಇಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ನೋಡಿ 15 ನಿಮಿಷ ಅಥವಾ 10 ನಿಮಿಷದಲ್ಲಿ OMR ಫಿಲ್ ಮಾಡ್ಬೋದು. ಆರಾಮ್ಸೆ ಮಾಡ್ಬೋದು, ಕರೆಕ್ಟಾಗಿ ಮಾಡಬೇಕು. ನೋಡಿ, OMR ಫಿಲ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀರಾ. ಯಾವ ಕ್ವಶನ್ ಅಂದರೆ ನೀವು ರೈಟ್ ಮಾರ್ಕ್ ಮಾಡಿರ್ತೀರಲ್ಲ ಅದಕ್ಕೆ ಟಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ಟೈಮಲ್ಲಿ ನೋಡಿ, ಮ್ಯಾಕ್ಸಿಮಮ್ ಅಂದರೆ ಒಂದು 15 ರಿಂದ 20 ಕ್ವಶನ್ನು. ಇದು ಏನಾಗಿರುತ್ತೆ ಅಂದರೆ 50% ಬರೋದು ಇರುತ್ತೆ. 50% ಬರೋಂಥ ಕ್ವಶನ್ ಅಂದರೆ 2 ಕನ್ಫ್ಯೂಷನ್ ಆಗ್ತಿರುತ್ತಲ್ಲ, ಅಂಥ ಕ್ವಶನ್ ಒಂದು 15 ರಿಂದ 20 ಇರುತ್ತೆ. ಈ OMR ಫಿಲ್ಲಿಂಗ್ ಟೈಮಲ್ಲಿನೇ ಏನು ಮಾಡಬೇಕಂದ್ರೆ ಅದನ್ನು ರೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಏನು ರೌಂಡ್ ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ ಆ ಕ್ವಶನ್ಗಳನ್ನು OMR ಫಿಲ್ಲಿಂಗ್ ಟೈಮಲ್ಲಿನೇ ಮತ್ತೆ ಏನು ಮಾಡಬೇಕಂದ್ರೆ ರೀಡ್ ಮಾಡಿಕೊಂಡು ಬರೋಂಥ ಕ್ವಶನ್ಗಳನ್ನು ಮತ್ತೆ ಈ ರೀತಿ ರೈಟ್ ಮಾರ್ಕ್ ಮಾಡಿಕೊಂಡು OMR ಫಿಲ್ ಮಾಡಿಕೊಂಡು ಕಂಟಿನ್ಯೂ ಹೋಗಿಬಿಡಬೇಕು. ನೋಡಿ, 15 ರಿಂದ 20 ಕ್ವಶನ್ನು ಇನ್ನೂ ಡೌಟಲ್ಲಿದೆ ಅಂದರೆ ಎಲ್ಲ ಕ್ವಶನ್ ಬರೋಲ್ಲ ನಿಮಗೆ. ಒಂದು 15 ಕ್ವಶನ್ ಇದೆ ಅಂದರೆ ಒಂದು 10 ಕ್ವಶನ್ ಬರ್ಬೋದು. 20 ಕ್ವಶನ್ ಇದೆ ಅಂದರೆ ಒಂದು 10 ರಿಂದ 12 ಕ್ವಶನು ನೆಕ್ಸ್ಟ್ ಟೈಮಲ್ಲಿ 2ನೇ ಸಲಕ್ಕೆ ಆನ್ಸರ್ ಗೊತ್ತಾಗ್ಬೋದು. ಈ ರೀತಿ ಮಾಡಿದ್ರೆ ಆರಾಮ್ಸೆ ಕಂಪ್ಲೀಟಾಗಿ ಕ್ವಶನ್ ಪೇಪರ್ನ ರೀಡ್ ಮಾಡ್ಬೋದು ಮತ್ತು ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡ್ಬೋದು. ಮೆಂಟಲ್ ಎಬಿಲಿಟಿಗೆ ನೋಡಿ, ನಾನು ಹೇಳಿದ್ದೀನಿ ಒಂದು 15 ಕ್ವಶನ್ ಮೇಲೆ ಬಂತಂದರೆ ಒಂದು ಜಾಸ್ತಿ ಟೈಮ್ ಕೊಡಿ, ಒಂದು 30 ನಿಮಿಷ ಟೈಮ್ ಅದಕ್ಕೆ ಇಡಿ OMR ಮತ್ತು ಸಾಲ್ವ್ ಮಾಡೋಕ್ಕೆ. ನೋಡಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿದ ಮೇಲೇನು ಟೈಮ್ ಉಳಿಯುತ್ತಂದರೆ ಮತ್ತೆ ಕ್ವಶನ್ಗಳನ್ನು ರೀಡ್ ಮಾಡೋದು. ಯಾವುದಾದ್ರೂ ಒಂದೊಂದು ಕನ್ಫ್ಯೂಷನ್ ಇದ್ದರೆ ರೀಡ್ ಮಾಡ್ಬೋದು. ಇಲ್ಲ 15 ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ OMR ಮಾಡೋಕ್ಕೆ 30 ನಿಮಿಷ ಹೋಗುತ್ತಂದರೆ ಹೋಗಲಿ. ಈ ರೀತಿ ಮಾಡಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಇಲ್ಲ ನಾನು ಒಂದು ಕ್ವಶನ್ನ ಓದ್ತೀನಿ, ನೀಟಾಗಿ ಓದಿ ನೆಕ್ಸ್ಟ್ ಅದಕ್ಕೆ OMR ಮಾಡ್ತೀನಿ ಅಂದರೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ. ನೋಡಿ, ತುಂಬ ಜನ ಏನು ಮಾಡ್ತಾರಂದರೆ ಈ ಒಂದೊಂದು ಈಸಿ ಕ್ವಶನ್ ಇರ್ತಾವಲ್ಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟ್ ಆಗ್ತಿದ್ದೀನ ಇಲ್ಲ ಅಂತೇಳಿ ಅಲ್ಲೇ ನೋಡಿಕೊಂಡು ಒಂದು 2 ರಿಂದ 3 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾರೆ. ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕ್ವಶನ್ಗಳನ್ನು 2-3 ಸಲ ಓದೋದು, ಅದನ್ನೇ ಮತ್ತೆ ಮತ್ತೆ ಓದೋದು, ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಈ ರೀತಿ ಮಾಡಬಾರ್ದು. ಮತ್ತು ನೋಡಿ, ನಾನು ಹೇಳಿದ್ದೀನಿ ಕ್ವಶನ್ನಲ್ಲಿ ರಾಂಗ್ ಕೇಳಿದಾರ ಅಥವಾ ರೈಟ್ ಕೇಳಿದಾರ ಕರೆಕ್ಟಾಗೆ ನೋಡ್ಕೊಳ್ಳಿ. ರಾಂಗು ಅಥವಾ ರೈಟ್ ಕೇಳಿದಾರ ಅಂತೇಳಿ ಇದು ತುಂಬ ಜನ ಮಿಸ್ಟೇಕ್ ಮಾಡೋದು. ಮತ್ತು OMR ಫಿಲ್ಲಿಂಗ್ ಇದು ಮಿಸ್ಟೇಕ್ ಮಾಡೋದು. ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಿ. ನೋಡಿ, OMR ಫಿಲ್ ಮಾಡುವಾಗ ಒಂದು ಕ್ವಶನ್ಗೆ ಟಿಕ್ ಮಾಡ್ತಿದ್ರೆ ಅಂದರೆ ಒಂದು 10 ಸೆಕೆಂಡ್ ಯೋಚನೆ ಮಾಡಿ ಇದು ಎಷ್ಟನೇ ನಂಬರ್ ಇದೆ, 30ನೇ ನಂಬರ್ ಇದೆಯಾ, ಈ ಕ್ವಶನ್ಗೆ ನೋಡಿ 1ನೇದು ರೈಟ್ ಇದೆಯಾ ಅಥವಾ 2ನೇದು ರೈಟ್ ಇದೆಯಾ, 3ನೇದು 4ನೇದು ಯಾವುದು ಕರೆಕ್ಟಾಗೆ ಮಾರ್ಕ್ ಮಾಡಿರ್ತೀರಲ್ಲ ಅದಕ್ಕೆ ನೋಡಿ ಫಿಲ್ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈಗ 30ನೇದು ಇರುತ್ತೆ, ಗೊತ್ತಿರುತ್ತೆ ಅವ್ರಿಗೆ 1ನೇದು ಅಂತೇಳಿ ಸಡನ್ನಾಗಿ 31ಕ್ಕೆ ಪೆನ್ ಇಟ್ಬಿಡೋದು. ಈ ಥರ ಇಟ್ಟರೆ ಮುಗೀತು. ಅವಾಗೇನಂದರೆ ಅದನ್ನೇ ಕನ್ಸಿಡರ್ ಮಾಡಿಬಿಡ್ತಾರೆ. ಸೊ ಆ ರೀತಿ ಮಾಡಬೇಡಿ. ಕರೆಕ್ಟಾಗಿ ನೋಡಿಕೊಂಡು OMRನ ಫಿಲ್ ಮಾಡಿ. ರೈಟು ರಾಂಗ್ ಏನು ಕೇಳಿದಾರೆ ಕ್ವಶನಲ್ಲಿ ನೋಡ್ಕೊಳ್ಳಿ. ನೋಡಿ, ಕನ್ನಡದಲ್ಲಿ ನೀನು ಏನು ಕೇಳಿದ್ರೆ ಅಂದರೆ ಬೀರದ ಅಂತ ಕೇಳಿದರು. ಬೀರದ ಅಂದರೆ ಇದು ಪಾಸಿಟಿವ್, ಬೀರುವ ಅಂದರೆ ನೆಗೆಟಿವ್. ಸೊ ಈ ಥರ ಬೀರದ ಬೀರುವ ಹಿಂಗೆ ಕೇಳಿರ್ತಾರೆ. ಇದನ್ನು ನೋಡಿಕೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ನೋಡಿ, PC ಎಕ್ಸಾಮ್ ಬರೆದವ್ರು ನಿನ್ನೆ ಇದೇ ಹೇಳ್ತಿದ್ರು. ಅಂದರೆ ನನಗೆ 1.5 ಗಂಟೆಯಲ್ಲಿ ಟೈಮ್ ಸಾಕಾಗಲಿಲ್ಲ, ಇನ್ನೂ 15 ರಿಂದ 20 ಕ್ವಶನ್ ಬಿಟ್ಟು ಬಂದಿದ್ದೀನಿ ಅಂತೇಳಿ. ಅದರಲ್ಲಿ ನೋಡಿ 15 ರಿಂದ 20 ಕ್ವಶನಲ್ಲಿ ಒಂದು 10 ಕ್ವಶನ್ ಬಂದ್ರೂ ನೋಡಿ 10 ಮಾರ್ಕ್ಸ್ ಬರುತ್ತೆ. ನೋಡಿ, 15 ರಿಂದ 20 ಏನು ಬಿಟ್ಟು ಬಂದಿದ್ದಾರಲ್ಲ ಇದರಲ್ಲಿ ಒಂದು 10 ಕ್ವಶನ್ ಕರೆಕ್ಟ್ ಆದರೂ ಇನ್ನೂ 10 ಮಾರ್ಕ್ಸ್ ಬರುತ್ತೆ. ಸೊ ಈ ರೀತಿ ಮಾಡಬೇಡಿ. ಮೆಂಟಲ್ ಎಬಿಲಿಟಿನ ಲಾಸ್ಟಲ್ಲಿ ಇಟ್ಕೊಳ್ಳಿ. ಫಸ್ಟಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಟೈಮ್ ಹೋಗಿಬಿಡುತ್ತೆ. ಆಮೇಲೆ ಈ ಬರೋ ಕ್ವಶನ್ಗಳೂ ಬರಲ್ಲ. ಇವು ಸ್ಟಾರ್ಟಿಂಗಲ್ಲಿ ಏನು ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿಯಲ್ಲಿ ಕೆಲವೊಂದು ಕ್ವಶನ್ಗಳು ಬರ್ತಿರ್ತವೆ. ಈ ಮೆಂಟಲ್ ಎಬಿಲಿಟಿ ಟೈಮ್ ಹೋಗ್ಬಿಡುತ್ತಂದರೆ ಏನಾಗುತ್ತೆ ಅಂದರೆ ಈ ಬರೋ ಕ್ವಶನ್ಗಳನ್ನು ಮರೆತು ಹೋಗ್ಬಿಡುತ್ತೆ. ಈ ರೀತಿ ಮಾಡಬೇಡಿ. ಮತ್ತು ನಾನು ಏನು ಹೇಳಿದ್ದೀನಿಲ್ಲ,
ಹಿಸ್ಟ್ರಿ ಮತ್ತು ಸೈನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದಿ, ಯಾಕಂದರೆ ಕ್ವಶನ್ಗಳು ಇನ್ ಡೆಪ್ತಾಗಿ ಬರುತ್ತೆ. ಪಾಲಿಟಿ ತುಂಬ ಈಸಿ ಇರುತ್ತೆ, ಜಾಸ್ತಿ ಫೋಕಸ್ ಮಾಡಬೇಡಿ. ಲಾಸ್ಟ್ ಎಕ್ಸಾಮ್ ಬಂದಾಗೆ ಮಾಡಿದ್ರೂ ನಡೆಯುತ್ತೆ. ಮತ್ತು ಅದರ ಜೊತೆಗೆ ಜಿಯೋಗ್ರಫಿ ಸ್ವಲ್ಪ ಜಿ ಕೆ ಕ್ವಶನ್ಗಳನ್ನು ಕೇಳಿಬಿಟ್ಟಿದ್ರು, ಅಂದರೆ ಜನರಲ್ ನಾಲೆಜ್ ಕ್ವಶನ್ಗಳು ಬಂದಿದ್ದು, ಒಂದು 6-7 ಕ್ವಶನ್ ಬಂದಿದ್ದು. ಸೊ ಅಲ್ಲಿ ಸ್ವಲ್ಪ ತುಂಬ ಜನಕ್ಕೆ ಟಫ್ ಅನಿಸಿದೆ. ಮತ್ತು ಹಿಸ್ಟ್ರಿ ಸೈನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ವಶನ್ಗಳನ್ನು ತೆಗೆದಿದ್ರು ಬಿಡಿ. ಸೊ ನೋಡಿ, ಈ ರೀತಿ ನಾನು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ತಿದ್ದೆ. ಇದಕ್ಕೆ ನಿಮಗೆ ಓಕೆ ಅನಿಸಿದರೆ ನೀವು ಫಾಲೋ ಮಾಡ್ಬೋದು, ಅಥವಾ ನಿಮಗೆ ಬೇರೆ ವೇ ಇದ್ದರೆ ನೀವು ಅದನ್ನು ಫಾಲೋ ಮಾಡಿ. ಆದಷ್ಟು ಎಲ್ಲ ಕ್ವಶನ್ಗಳನ್ನು ರೀಡ್ ಮಾಡೋಕ್ಕೆ ಟ್ರೈ ಮಾಡಿ ವಿತಿನ್ ಟೈಮಲ್ಲಿನೇ. ನೋಡಿ, ನೀವು ವಿ ಒ ಬರಿತಿದ್ರೆ 2 ಅವರ್ ಟೈಮ್ ಇರುತ್ತೆ, ವಿ ಒದವ್ರಿಗೆ 2 ಅವರ್ಸ್ ಟೈಮ್ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ಎಷ್ಟು ಟೈಮ್ ಇರುತ್ತೆ ಅಂದರೆ 30 ನಿಮಿಷ. ಈ ಪಿ ಸಿ ಎಕ್ಸಾಮ್ ಏನು ಬರಿತಿದಾರಲ್ಲ ಅವ್ರಿಗಿಂತ 30 ನಿಮಿಷ ಎಕ್ಸ್ಟ್ರಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ, ಇವಾಗ ನೋಡಿ ನೀವು ವಿ ಒ ಎಕ್ಸಾಮ್ ಬರಿತೀರಂದರೆ ನೀವು ಪಿ ಸಿ ಎಕ್ಸಾಮ್ಗಿಂತ ಸ್ವಲ್ಪ ಡಿಫ್ರೆಂಟಾಗೆ ಫಾಲೋ ಮಾಡಿ, ಯಾಕಂದರೆ 30 ನಿಮಿಷ ಎಕ್ಸ್ಟ್ರಾ ಟೈಮ್ ಇದೆ. ನೋಡಿ, ನೀವು ಅಲ್ಲಿ ಏನು ಮಾಡಬೇಕಂದ್ರೆ 1 ಗಂಟೆ ತೊಗೊಳ್ಳಿ. ಕ್ವಶನ್ ಪೇಪರ್ನ ರೀಡ್ ಮಾಡೋಕ್ಕೆ ಕಂಪ್ಲೀಟಾಗಿ 1 ತಾಸು ತೊಗೊಳ್ಳಿ. ಯಾಕಂದರೆ ಅಲ್ಲಿ 45ರಿಂದ 50 ನಿಮಿಷ ಹೇಳಿದ್ದೀನಿ, ಇಲ್ಲಿ 1 ತಾಸು ಮೇಲೆ ಒಂದು 10 ನಿಮಿಷ ತೊಗೊಂಡ್ರೂ ನಡೆಯುತ್ತೆ. 1 ತಾಸು ಕರೆಕ್ಟಾಗಿ ರೀಡ್ ಮಾಡಿ ಈ ರೀತಿ ಟಿಕ್ ಮಾಡಿ ಇಟ್ಕೊಳ್ಳಿ. ನಾನು ಯಾವ ರೀತಿ ಹೇಳಿದ್ದೀನಲ್ಲ, ಈ ಒಂದು ರೈಟ್ ಮಾರ್ಕು, ಒಂದು ರೌಂಡ್ ಮಾರ್ಕು, ಒಂದು ಇಂಟು ಮಾರ್ಕು, ನಾನು ಇದನ್ನು 3 ಫಾಲೋ ಮಾಡ್ತಿದ್ದೆ. ಇದನ್ನು ಮಾಡಿ ನೋಡಿ 1 ತಾಸು ಮಾಡಿದ್ರೆ ನೆಕ್ಸ್ಟ್ ನೋಡಿ 15ರಿಂದ 20 ನಿಮಿಷ ತೊಗೊಳ್ಳಿ. ಒ ಎಮ್ ಆರ್ಗೆ ನೀಟಾಗೆ ಒ ಎಮ್ ಆರ್ನ ಫಿಲ್ ಮಾಡಿ ಕಂಪ್ಲೀಟಾಗಿ. ನೋಡಿ, 1 ಗಂಟೆ 15 ನಿಮಿಷ ತೊಗೊಂಡ್ರೆ ಇನ್ನೂ 45 ನಿಮಿಷ ಟೈಮ್ ಉಳಿದಿರುತ್ತೆ. ನೋಡಿ, 1 ಗಂಟೆ 15 ನಿಮಿಷ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮೆಂಟಲಿಬಿಲಿಟಿನ ಸಾಲ್ವ್ ಮಾಡಬೇಕು. ಮೆಂಟಲಿಬಿಲಿಟಿ ಸಾಲ್ವ್ ಮಾಡಿ ನೆಕ್ಸ್ಟ್ ಒ ಎಮ್ ಆರ್ ಮಾಡೋಷ್ಟರಲ್ಲಿ ಒಂದು 30 ಮಿನಿಟ್ಸ್ ಹೋಗಿರುತ್ತೆ ಕಂಪ್ಲೀಟಾಗಿ. ಒಂದು 15 ಕ್ವಶನ್ ಅಥವಾ 10 ಕ್ವಶನ್ ಕೇಳಿದ್ರೆ ಅಂದರೆ 30 ನಿಮಿಷ ಆದರೂ ಬೇಕೇ ಬೇಕು. ಅದರಲ್ಲಿ ಹೇಳಿದ್ದೀನಿ 2ರಿಂದ 3 ಕ್ವಶನ್ ತುಂಬ ಟಫ್ ಆಗಿರುತ್ತೆ, ಅದನ್ನು ಟಚ್ ಮಾಡಬೇಡಿ. ಒಂದು ಸಲ ಟ್ರೈ ಮಾಡಿ, ಬರಲಿಲ್ಲ, ನನಗೆ ಬರೋದೇ ಇಲ್ಲ ಅಂದರೆ ಬಿಟ್ಬಿಡಿ. ಸುಮ್ಮನೆ ಅದರಲ್ಲಿ ವೇಸ್ಟ್ ಮಾಡಿ ಬರೋ ಕ್ವಶನ್ಗಳನ್ನು ಬಿಟ್ಬಿಡ್ತೀವಿ. ಯಾವುದೋ ಒಂದು ಕ್ವಶನ್ ಬರ್ತಿರಲ್ಲ, ಅದಕ್ಕೆ ಮತ್ತೆ ಟ್ರೈ ಮಾಡಿ ಬರೋ ಕ್ವಶನ್ಗಳನ್ನು ಮರೆತು ಬಂದಿರ್ತೀವಿ. ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಆ ಕ್ವಶನ್ಗೆ ಜಾಸ್ತಿ ಟೈಮ್ ಕೊಟ್ಬಿಟ್ಟೆ, ಗೊತ್ತಿರೋ ಕ್ವಶನ್ನೇ ಬಿಟ್ಟು ಬಂದಿದ್ದೀನಿ ಅಂತೇಳಿ. ಸೊ ಆ ರೀತಿ ಮಾಡಬೇಡಿ. 30 ನಿಮಿಷ ಆದಮೇಲೆ ಇನ್ನೂ 15 ನಿಮಿಷ ಉಳ್ಕೊಂಡಿರುತ್ತೆ. 15 ನಿಮಿಷ ಅಂದರೆ ನೋಡಿ ಇನ್ನೂ ತುಂಬ ಟೈಮ್. ಎಕ್ಸಾಮಲ್ಲಿ 15 ನಿಮಿಷ ಅಂದರೆ ಇನ್ನೂ ತುಂಬ ಟೈಮ್ ಉಳ್ದಂಗೆ. ಅವಾಗ ಏನು ಮಾಡಬೇಕಂದ್ರೆ ಮತ್ತೆ ಇನ್ನೊಂದು ಸಲ ಈ ಕಡೆ ತೇರಿ ಏನಿರುತ್ತಲ್ಲ, ಆ ತೇರಿ ಕಡೆ ಇನ್ನೊಂದು ಸಲ ನೋಡಿಕೊಂಡು ಕೆಲವೊಂದು ಆಮೇಲೆ ನೋಡೋಣ ಅಂತ ಏನು ಇಟ್ಕೊಂಡು ಕೊಡ್ತಿರ್ತೀರಲ್ಲ ಕ್ವಶನ್ಗಳನ್ನು, ಅದಕ್ಕೆ ಮತ್ತೊಂದು ಸಲ ರೀಡ್ ಮಾಡಿ ಟಚ್ ಮಾಡಬೇಕು. ಒಂದೊಂದು ಕ್ವಶನ್ಗಳು ಹೆಂಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ ಸಡನ್ನಾಗಿ ನೋಡಿದ ಮೇಲೆ ಕ್ವಶನ್ಗಳು ಹೆಂಗಿರುತ್ತೆ ಅಂದರೆ ಸಡನ್ನಾಗಿ ನೋಡಿದ ಮೇಲೆ ಬರೋದೇ ಇಲ್ಲ, ಓದಿರ್ತೀರ ಬರೋದಲ್ಲ. ಅದೇ ನೋಡಿ ಅದೇ ಕ್ವಶನ್ನೇ ನೋಡಿ ಲಾಸ್ಟ್ ಮಿನಿಟಲ್ಲಿ ಅಂದರೆ ಒಂದು 5ರಿಂದ 10 ನಿಮಿಷ ಇರುತ್ತೆ, ಆ ಕ್ವಶನ್ನ ಇನ್ನೊಂದು ಸಲ ರೀಡ್ ಮಾಡಿದ ಮೇಲೆ ನೋಡಿ ಅದು ಕ್ವಶನ್ ಏನು ಅನಿಸುತ್ತೆ ಅಂದರೆ ಇದೇ ಕ್ವಶನ್ ಇದೆ ನಾವು ಓದಿರೋದಂತೇಳಿ ಅದೇ ಕ್ವಶನ್ ಬರುತ್ತೆ. ಈ ರೀತಿ ತುಂಬ ಒಂದು 4ರಿಂದ 5 ಕ್ವಶನ್ ಆಗುತ್ತೆ. ಸಡನ್ನಾಗೆ ನೋಡಿದ ಮೇಲೆ ಒಂದೊಂದು ಕ್ವಶನ್ಗಳು ಮರ್ತೇ ಹೋಗ್ಬಿಡುತ್ತೆ, ಮೈಂಡ್ ಏನಾಗಿಬಿಡುತ್ತೆ, ಬ್ಲ್ಯಾಂಕ್ ಆಗಿಬಿಡುತ್ತೆ ಕೆಲವೊಂದು ಕ್ವಶನ್ಗಳ ಮೇಲೆ. ಸೊ ಅದು ಲಾಸ್ಟ್ ಮಿನಿಟಲ್ಲಿ ನೀವು ಸಾಲ್ವ್ ಮಾಡಿದ್ರೆ ಆ ಕ್ವಶನ್ ರೈಟ್ ಆಗುತ್ತೆ. ಆ ಕ್ವಶನ್ದು ಏನು ಆನ್ಸರ್ ಇರುತ್ತಲ್ಲ ಆ ಕ್ವಶನ್ ತಲೆಯಲ್ಲಿ ಬರುತ್ತೆ, ಆನ್ಸರ್ ತಲೆಗೆ ಬರುತ್ತೆ. ಸೊ ಈ ರೀತಿ ಕೆಲವೊಂದು ಕ್ವಶನ್ಗಳಿರುತ್ತೆ. ಸಡನ್ನಾಗಿ ಬರಲಿಲ್ಲ ಅಂದರೆ ಅದನ್ನು ಬಿಡಬೇಡಿ, ಅದನ್ನು ರೌಂಡ್ ಮಾರ್ಕ್ ಇಟ್ಕೊಂಡು ಮತ್ತೆ ಲಾಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ನೀವು ವಿ ಒಗೆ ಲ್ಯಾಂಡ್ ಸರ್ವರ್ಗೆ ಬರೀತಿದ್ದೆ, ಅದನ್ನು ಇನ್ನೊಂದು 15 ನಿಮಿಷ ಎಕ್ಸ್ಟ್ರಾ ಕೊಟ್ಟು ಈ ರೀತಿ ರೌಂಡ್ ಮಾರ್ಕ್ ಮಾಡಿರೋದ್ರಲ್ಲಿ ನೀವು ಸಾಲ್ವ್ ಮಾಡ್ಕೋಬೋದು. ಮಾಡಿದ್ರೆ ಎಕ್ಸ್ಟ್ರಾ ಇನ್ನೂ ಒಂದು 3ರಿಂದ 4 ಕ್ವಶನ್ಗಳು ರೈಟ್ ಆದರೆ ಒಂದು 3-4 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ. ಸೊ ನೋಡಿ, ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಿ. ವಿ ಒದವ್ರಿಗೆ ಆರಾಮ್ಸೆ 2 ಅವರ್ ಟೈಮ್ ಇರುತ್ತೆ, ಯಾವುದೇ ವರಿ ಮಾಡ್ಕೋಬೇಡಿ, ಇನ್ನೂ ಟೈಮ್ ಉಳಿಯುತ್ತೆ. ನೋಡಿ, ಕೆ ಎ ಕಡೆಯಿಂದ ಪಿ ಸಿ ಬಿಟ್ಟು ಬೇರೆ ಎಕ್ಸಾಮ್ ಏನಿದಾವಲ್ಲ, ವಿ ಒ, ಲ್ಯಾಂಡ್ ಸರ್ವೇರು, ಬೇರೆ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರಲ್ಲ, ಅವಕ್ಕೆಲ್ಲನೂ ನೋಡಿ ಜಿ ಕೆಗೆ 2 ಅವರ್ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ಪಿ ಸಿಗೆ ಮಾತ್ರ 1.5 ಗಂಟೆ ಕೊಟ್ಟಿದ್ದಾರೆ. 2ನೇ ಪೇಪರ್ ಏನು ಕಮ್ಯುನಿಕೇಷನ್ ಇರುತ್ತಲ್ಲ ಅದಕ್ಕೂ 2 ಅವರ್ ಇರುತ್ತೆ. 2 ಅವರ್ ನೋಡಿ ಕಮ್ಯುನಿಕೇಷನ್ ಪೇಪರ್ಗೆ ಮ್ಯಾಕ್ಸಿಮಮ್ ಆಗುತ್ತೆ. 1 ಗಂಟೆ ಅಥವಾ 1.5 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಿಬಿಡ್ಬೋದು. ಜಿ ಕೆಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ಕ್ವಶನ್ಗಳು ಲೆಂದಿ ಆಗಿರುತ್ತೆ, ಓದೋಕ್ಕೆ ಟೈಮ್ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಈ ರೀತಿ ಫಾಲೋ ಮಾಡಿ. ಲಾಸ್ಟ್ ಮಿನಿಟಲ್ಲಿ ಕೆಲವೊಂದು ಕ್ವಶನ್ಗಳು ಬರ್ತಿರ್ತವೆ, ಎಂಡ್ವರೆಗೂ ಕ್ವಶನ್ ಪೇಪರ್ನ ರೀಡ್ ಮಾಡಿ. ಮತ್ತೆ ನೋಡಿ ಸಿಲ್ಲಿ ಮಿಸ್ಟೇಕ್ಗಳನ್ನು ತುಂಬ ಅವಾಯ್ಡ್ ಮಾಡಿ. ಸಿಲ್ಲಿ ಮಿಸ್ಟೇಕ್ಗಳನ್ನು ತುಂಬ ಕಡಿಮೆ ಮಾಡಬೇಕು, ಆಗಲ್ಲ ಅಂತಿಲ್ಲ. ಒಂದು 10ರಿಂದ 15 ಕ್ವಶನ್ ಮಾಡೋರು ಏನು ಮಾಡಬೇಕಂದ್ರೆ ಒಂದು 6ರಿಂದ 7 ಕ್ವಶನ್ಗೆ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಲವೊಬ್ಬರು ನೋಡಿ 5ರಿಂದ 6 ಕ್ವಶನ್ ಮಾಡ್ತಿರ್ತಾರೆ. ಸೊ ನೀವೇನು ಮಾಡ್ಬೇಕಂದ್ರೆ ಒಂದು 2ರಿಂದ 3 ಕ್ವಶನ್ನ ತಪ್ಪು ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಇವಾಗ ಜಿ ಕೆಯಲ್ಲಿ ಒಬ್ಬೊಬ್ಬರು 70 ಮಾರ್ಕ್ಸ್ ತೆಗೆದಿದ್ದಾರನ್ರಿ, ನೆಗೆಟಿವ್ ಎಲ್ಲ ತೆಗೆದು. ಅವ್ರದ್ದು ನೋಡಿ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ, 1 ಅಥವಾ 2 ಆಗಿರುತ್ತೆ. ಸೊ ಅವ್ರು ಏನಂದರೆ ಕಡಿಮೆ ಸಿಲ್ಲಿ ಮಿಸ್ಟೇಕ್ಗಳನ್ನು ಮಾಡಿರ್ತಾರೆ. ಅವ್ರು ಜಾಸ್ತಿ ಸ್ಕೋರ್ ಮಾಡಿದವ್ರು ಏನು ಮಾಡಿರ್ತಾರೆ ಅಂದರೆ ಸಿಲ್ಲಿ ಮಿಸ್ಟೇಕ್ಸ್ ಕಡಿಮೆ ಆಗಿರುತ್ತೆ.
ನೋಡಿ ಇವಾಗ ನೀವು 6ರಿಂದ 7 10ರಿಂದ 15 ಮಾಡೋರು 6ರಿಂದ 7 ಕಡಿಮೆ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಆಯಿತು. ನೆಕ್ಸ್ಟ್ 5ರಿಂದ 6 ಕ್ವಶನ್ ಮಾಡ್ತಿದ್ರೆ ನೀವು 2ರಿಂದ 3 ಮಾಡಿದ್ರೆ ಇನ್ನೂ ಕಡಿಮೆ ಆಯಿತು. 1 ಅಥವಾ 2 ಮಾಡಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಈ ರೀತಿ ರೆಡ್ಯೂಸ್ ಮಾಡ್ಕೊಂಡು ಬರಬೇಕು ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು. ನೋಡಿ ಫಸ್ಟ್ ಒನ್ ಏನು ಮಾಡಬೇಕಂದ್ರೆ ಸಿಲ್ಲಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕಂದ್ರೆ ಫಸ್ಟ್ ಒನ್ ನೋಡಿ ಕ್ವಶನ್ನ ಕರೆಕ್ಟಾಗಿ ರೀಡ್ ಮಾಡಬೇಕು. ಕರೆಕ್ಟಾಗಿ ಅಂದರೆ ಕಂಪ್ಲೀಟಾಗಿ ಓದಬೇಕು ಕ್ವಶನ್ನ. ಸೊ ಸಡನ್ನಾಗಿ ಹೆಂಗಾಗಿಬಿಡುತ್ತೆ ಅಂದರೆ ಅದು ಕ್ವಶನ್ ನೋಡಿದ ಮೇಲೆ ನನಗೆ ಗೊತ್ತಿದೆ ಅಂತೇಳಿ ಸಡನ್ನಾಗಿ ಟಿಕ್ ಮಾಡಿಬಿಡ್ತೀವಿ. ಅಲ್ಲಿ ಏನು ಕೇಳಿರ್ತಾರೆ, ರಾಂಗ್ ಕೇಳಿರ್ತಾರೆ, ನೋಡೇ ಇರಲ್ಲ ಒಂದೊಂದು ಸಲ ಕರೆಕ್ಟ್ ಕೇಳಿರ್ತಾರೆ. ರಾಂಗ್ ಅಥವಾ ಕರೆಕ್ಟ್ ಏನು ಕೇಳಿದ್ದಾರೆ ನೋಡಿ ಫಿಲ್ ಮಾಡಬೇಕು. ಇನ್ನೊಂದು ಕಡೆ ನೋಡಿ ಏನು ಮಾಡಬೇಕಂದ್ರೆ ಒ ಎಮ್ ಆರಲ್ಲಿ ತುಂಬ ಕ್ವಶನ್ಗಳನ್ನು ಅಟೆಂಡ್ ಮಾಡಿದ್ದೀನಿ ಅಂತೇಳಿ ಸಡನ್ನಾಗಿ ಹಾಕಕ್ಕೆ ಹೋಗಿ ಏನು ಮಾಡ್ತಾರೆ ಅಂದರೆ ಹೇಳಿದೆ ಅಲ್ಲ ನಾನು ಆವಾಗಲೇ 25ಕ್ಕೆ ಹಾಕಕ್ಕೆ ಹೋಗಿ 26ಕ್ಕೆ ಅಟೆಂಡ್ ಮಾಡೋದು. ಸೊ ಈ ರೀತಿ ಮತ್ತೆ ನೋಡಿ ಅಲ್ಲಿ ಟಿಕ್ನೇ ಬೇರೆ ಮಾಡ್ಕೊಂಡಿರ್ತಾರೆ. ಕ್ವಶನ್ ಪೇಪರಲ್ಲಿ 25ಕ್ಕೆ ಟಿಕ್ ಮಾಡಿರ್ತಾರೆ, ಇಲ್ಲಿ ಹೋಗಿ 21ಕ್ಕೆ ಟಿಕ್ ಮಾಡೋದು. ಅಲ್ಲಿ ಟಿಕ್ ಮಾಡಿರೋದೇ ಬೇರೆ, ಇಲ್ಲಿ ಟಿಕ್ ಮಾಡೋದೇ ಬೇರೆ. ಮತ್ತು ನೋಡಿ ಸಡನ್ನಾಗಿ ಒ ಎಮ್ ಆರ್ ಫಿಲ್ ಮಾಡುವಾಗ ಪೆನ್ನ ಇಟ್ಬಿಡೋದೈತೆ. ಈ ರೀತಿ ಪೆನ್ ಇಟ್ಟರೆ ಮುಗೀತು. ಆ ರೀತಿ ಇದು ಪೆನ್ ಇಟ್ಟರೆ ಅದನ್ನು ಕನ್ಸಿಡರ್ ಮಾಡಿಬಿಡ್ತಾರೆ. ಸೊ ನೀವು ಅದನ್ನೇ ಫಿಲ್ ಮಾಡಬೇಕಾಗುತ್ತೆ. ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೂ ಏನೂ ಮಾಡೋಕ್ಕಾಗಲ್ಲ, ಅದನ್ನೇ ಫಿಲ್ ಮಾಡಬೇಕಾಗುತ್ತೆ. ಒ ಎಮ್ ಆರ್ ಫಿಲ್ ಮಾಡೋದು, ಕ್ವಶನ್ನ ಕರೆಕ್ಟಾಗಿ ರೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೋಡಿ ತುಂಬ ಜನ ಇದರಲ್ಲಿನೇ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಕ್ವಶನ್ನ ಕರೆಕ್ಟಾಗಿ ಓದಲ್ಲ, ಕಂಪ್ಲೀಟಾಗಿ ಓದಲ್ಲ. ಒ ಎಮ್ ಆರಲ್ಲಿ ಮೇಲೆ ಕೆಳಗೆ ಹಾಕೋದು, ಕೆಳಗೆ ಮೇಲೆ ಹಾಕೋದು, ಈ ರೀತಿ ಮಾಡಬಾರ್ದು. ಈ ರೀತಿ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ರೆ ಅಂದರೆ ಕಡಿಮೆ ಮಾಡಿದ್ರೆ ನಿಮ್ಮ ಸ್ಕೋರ್ ಹೈ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟದು ಹೇಳಿದ್ದೀನಿ, ಮತ್ತು ಯಾವ ಸಬ್ಜೆಕ್ಟ್ಗಳನ್ನು ಜಾಸ್ತಿ ಟಾರ್ಗೆಟ್ ಮಾಡಬೇಕಂತ ಹೇಳಿದ್ದೀನಿ. ಇಷ್ಟು ಫಾಲೋ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ VO ಮತ್ತು ಲ್ಯಾಂಡ್ ಸರ್ವೇರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಬೇರೆ PC ಎಕ್ಸಾಮ್ಸ್ ಬರಿತಿದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೋಡಿ ಡೇ 3ಯಲ್ಲಿ ಇಷ್ಟು ಮಾಹಿತಿ ಹೇಳಿದ್ದೀನಿ. ಡೇ 1 ಮತ್ತು ಡೇ 2 ಯಾರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಮತ್ತು ನೋಡಿ ನೆಕ್ಸ್ಟ್ ವಿಡಿಯೋಸಲ್ಲಿ ಮತ್ತೆ ಬೇರೆ ಮಾಹಿತಿನ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.